ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದರಲ್ಲೂ ರೇ ಆಪ್ಟಿಕ್ಸ್ ಅನ್ನೋ ಚಾಪ್ಟರ್. ಈ ಚಾಪ್ಟರಿನ 4ನೇ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ಮಿರರ್ ಈಕ್ವೇಷನ್ ಅಂದರೆ 1/f ಇಸ್ ಈಕ್ವಲ್ ಟು 1/u ಪ್ಲಸ್ 1/v ಈ ಈಕ್ವೇಷನನ್ನು ಡಿರೈವ್ ಮಾಡಿದ್ದೀವಿ. ಎಫ್ ಅಂದರೆ ಫೋಕಲ್ ಲೆಂತ್, ಯು ಸ್ಟ್ಯಾಂಡ್ಸ್ ಫಾರ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ವಿ ಸ್ಟ್ಯಾಂಡ್ಸ್ ಫಾರ್ ಇಮೇಜ್ ಡಿಸ್ಟೆನ್ಸ್. ಅದನ್ನೆಲ್ಲ ಡೀಟೇಲಾಗಿ ಡಿಸ್ಕಸ್ ಮಾಡಿ ಆಗಿದೆ. ಸೊ ಆ ವಿಡಿಯೋದ ಕಂಟಿನ್ಯೂಯೇಷನ್ ಒಂದು ಚೂರು ಮಾಡಿ ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗ್ತೀನಿ. ಏನಪ್ಪ ಕಂಟಿನ್ಯೂಯೇಷನ್ ಅಂದರೆ, ಈ ಮಿರರ್ನಲ್ಲಿ ಇಮೇಜ್ ಫಾರಮ್ ಆಗುತ್ತೆ ಅಲ್ವಾ. ಈ ನಾರ್ಮಲ್ ಪ್ಲೇನ್ ಮಿರರಲ್ಲಿ ಇಮೇಜು ಏನು ದೊಡ್ಡದು ಇರೋದಿಲ್ಲ, ಚಿಕ್ಕದು ಇರೋದಿಲ್ಲ, ಆಬ್ಜೆಕ್ಟ್ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಆದರೆ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಮಿರರಲ್ಲಿ ಇಮೇಜ್ ಸೈಜ್ ವೇರಿಯೇಷನ್ ಆಗುತ್ತೆ. ಸೊ ಹಂಗಾಗಿ ನಾವು ಒಂದು ಹೊಸ ಪ್ಯಾರಾಮೀಟರ್ನ ಡಿಫೈನ್ ಮಾಡಬೇಕು. ಅದು ಏನಪ್ಪ ಅಂದರೆ ಮ್ಯಾಗ್ನಿಫಿಕೇಷನ್ ಅಂತ. ವಿ ಕ್ಯಾನ್ ಶೋ ದಟ್ ಮ್ಯಾಗ್ನಿಫಿಕೇಷನ್ ಡಿಫೈನ್ ಮಾಡೋದು ಹೆಂಗೆ ಗೊತ್ತಾ? ಮ್ಯಾಗ್ನಿಫಿಕೇಷನ್ ಇಟ್ ಈಸ್ ಇಮೇಜ್ ಹೈಟ್ ದಟ್ ಈಸ್ H ಡ್ಯಾಶ್ ಡಿವೈಡೆಡ್ ಬೈ ಆಬ್ಜೆಕ್ಟ್ ಹೈಟ್. ಕೆಲವೊಂದು ಬುಕ್ಕಲ್ಲಿ ಇದನ್ನು I ಡಿವೈಡೆಡ್ ಬೈ O ಅಂತ ಕೂಡ ಬರೀತಾರೆ. I ಸ್ಟ್ಯಾಂಡ್ಸ್ ಫಾರ್ ಇಮೇಜ್, O ಫಾರ್ ಆಬ್ಜೆಕ್ಟ್. ಆ್ಯಂಡ್ ವಿ ಕ್ಯಾನ್ ಶೋ ದಟ್ ಮ್ಯಾಗ್ನಿಫಿಕೇಷನ್ ಈಸ್ ಈಕ್ವಲ್ ಟು -v ಡಿವೈಡೆಡ್ ಬೈ u. ಈ ಮಿರರ್ನಲ್ಲಿ ಇಮೇಜು ಏನು ವರ್ಚುಯಲ್ ಇರೋದ್ರಿಂದ ನಾವು ನೆಗೆಟಿವ್ ಸೈನನ್ನು ಹಾಕ್ತೀವಿ. ಸೊ -v ಡಿವೈಡೆಡ್ ಬೈ u ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಫಿಕೇಷನ್, ವೇರ್ v ಸ್ಟ್ಯಾಂಡ್ಸ್ ಫಾರ್ ಇಮೇಜ್ ಡಿಸ್ಟೆನ್ಸ್, u ಸ್ಟ್ಯಾಂಡ್ಸ್ ಫಾರ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಈಗ ನಾವು ಪ್ಲೇನ್ ಮಿರರಿಗೆ ಬಂದಾಗ ಇಮೇಜ್ ಮತ್ತು ಆಬ್ಜೆಕ್ಟ್ ಎರಡು ಸೇಮ್ ಡಿಸ್ಟೆನ್ಸಲ್ಲಿ ಇರ್ತವೆ ಅಂತ ಹೇಳಿದ್ದೀನಿ, ಜ್ಞಾಪಿಸ್ಕೊಳ್ಳಿ. ಮಿರರ್ನ ಮುಂದೆ ನೀವು ಎಷ್ಟು ದೂರದಲ್ಲಿ ನಿಂತ್ಕೊಂಡಿರ್ತೀರೋ ಅಷ್ಟೇ ದೂರದಲ್ಲಿ ಏನು ಆಬ್ಜೆಕ್ಟ್ ಇಮೇಜ್ ಕೂಡ ಫಾರಮ್ ಆಗಿರುತ್ತೆ. ಅಂದರೆ v ಈಸ್ ಈಕ್ವಲ್ ಟು u ಆಗಿರೋದ್ರಿಂದ ದೇರ್ ಈಸ್ ನೋ ಮ್ಯಾಗ್ನಿಫಿಕೇಷನ್. ಓಕೆ, ಅಂದರೆ 1 ಅಂತ, v ಬೈ u ದಟ್ ಈಸ್ ಈಕ್ವಲ್ ಟು v ಬೈ v ದಟ್ ಈಸ್ ಈಕ್ವಲ್ ಟು 1 ಅಂತ. ಹಾಗೆ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಮಿರರಿಗೆ ಬಂದಾಗ ಬೇರೆ ಬೇರೆ ಪೊಸಿಷನಲ್ಲಿ ಬೇರೆ ಬೇರೆ ಥರದ ಇಮೇಜ್ ಮ್ಯಾಗ್ನಿಫಿಕೇಷನ್ ಬರ್ತಾ ಹೋಗುತ್ತೆ. ಕೆಲವೊಮ್ಮೆ ಮ್ಯಾಗ್ನಿಫೈ ಆಗುತ್ತೆ, ಕೆಲವೊಮ್ಮೆ ಡಿಮಿನಿಷ್ ಕೂಡ ಆಗುತ್ತೆ, ಅಂದರೆ ಚಿಕ್ಕದು ಕೂಡ ಆಗುತ್ತೆ. ನಾರ್ಮಲಿ ಕಾನ್ವೆಕ್ಸ್ ಮಿರರಲ್ಲಿ ಇಮೇಜಸ್ ತುಂಬ ಚಿಕ್ಕದಾಗಿರ್ತವೆ, ಹಾಗಾಗಿ ತುಂಬ ಏರಿಯಾ ಕವರ್ ಆಗುತ್ತೆ. ಅದೇ ಕಾನ್ಕೇವ್ ಮಿರರಲ್ಲಿ ಇಮೇಜ್ ತುಂಬ ದೊಡ್ಡದಾಗಿ ಬರೋದ್ರಿಂದ ಜಾಸ್ತಿ ಏರಿಯಾ ಕವರ್ ಆಗೋದಿಲ್ಲ. ಈ ಕಾನ್ಕೇವ್ ಮಿರರ್ಸನ್ನು ನಾವು ಶೇವಿಂಗ್ ಮಿರರ್ ಆಗಿ ಅಥವಾ ಮೇಕಪ್ ಮಿರರ್ ಆಗಿ ಯೂಸ್ ಮಾಡ್ತೀವಿ ಅಂತ ನಾನು ಹೇಳಿದ್ದೀನಿ. ತುಂಬ ಹತ್ತಿರದಲ್ಲೇ ಅಂದರೆ ದೊಡ್ಡದಾಗಿ ಕಾಣೋದ್ರಿಂದ ಸ್ಮಾಲ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ವಿ ಕ್ಯಾನ್ ಸಿ ಅಂತ. ಆಮೇಲೆ ಈ ಡೆಂಟಿಸ್ಟ್ಗಳು ಹಲ್ಲನ್ನು ಕ್ಲೀನ್ ಮಾಡಬೇಕಾದ್ರೆ ಅಥವಾ ಚೆಕ್ ಮಾಡಬೇಕಾದ್ರೆ ಅದನ್ನು ಯೂಸ್ ಮಾಡ್ತಾರೆ, ಅವಾಗ ಒಂಥರ ಮ್ಯಾಗ್ನಿಫೈ ಆಗಿ ಕಾಣಿಸ್ತದೆ. ಅದೇ ಕಾನ್ವೆಕ್ಸ್ ಮಿರರ್ನ ಶಾಪಿಂಗ್ ಮಾಲ್ಗಳಲ್ಲಿ, ಟ್ರಾಫಿಕ್ ಸಿಗ್ನಲ್ಗಳಲ್ಲೆಲ್ಲ ಉಪಯೋಗಿಸ್ತಾರೆ ಅಂತ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇಷ್ಟು ಮಿರರಿಗೆ ಸಂಬಂಧಪಟ್ಟಂಗೆ, ಇಷ್ಟು ರಿಫ್ಲೆಕ್ಷನ್ಗೆ ಸಂಬಂಧಪಟ್ಟಂಗೆ. ನೌ ಕಮ್ಸ್ ಅನದರ್ ಕಾನ್ಸೆಪ್ಟ್ ದಟ್ ಈಸ್ ರಿಫ್ರಾಕ್ಷನ್. ರಿಫ್ರಾಕ್ಷನ್ ಆಫ್ ಲೈಟ್. ರಿಫ್ಲೆಕ್ಷನ್ ಅಂದರೆ ಒಂದು ಸರ್ಫೇಸಿನ ಮೇಲೆ ಬಿದ್ದು ವಾಪಸ್ ಬರೋದು, ಬೌನ್ಸಿಂಗ್ ಬ್ಯಾಕ್. ರಿಫ್ರಾಕ್ಷನ್ ಅಂದರೆ ಏನು ಫಸ್ಟ್ ನೋಡೋಣ. ಆಮೇಲೆ ರಿಫ್ರಾಕ್ಷನ್ ಇನ್ ಪ್ಲೇನ್ ಸರ್ಫೇಸ್, ರಿಫ್ರಾಕ್ಷನ್ ಇನ್ ಕರ್ವ್ಡ್ ಸರ್ಫೇಸ್ ಅಥವಾ ಸ್ಪೆರಿಕಲ್ ಸರ್ಫೇಸ್. ಆ್ಯಕ್ಚುಲಿ ಈ ಚಾಪ್ಟರ್ನಲ್ಲಿ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಸ್ಪೆರಿಕಲ್ ಸರ್ಫೇಸ್ಗೆ, ಪ್ಲೇನ್ ಸರ್ಫೇಸಸ್ಗೆ ಅಲ್ಲ. ಆದರೂ ಪ್ಲೇನ್ ಸರ್ಫೇಸನ್ನು ಡಿಸ್ಕಸ್ ಮಾಡಿ ಮುಂದಕ್ಕೆ ಹೋದರೆ ಈಸಿಯಾಗಿ ಅರ್ಥ ಆಗುತ್ತೆ, ಗೊತ್ತಾಯ್ತಾ? ಈಗ ಒಂದು ಗ್ಲಾಸ್ ಸ್ಲ್ಯಾಬನ್ನು ತಗೊಳ್ಳೋಣ, ಒಂದು ಗಾಜಿನ ಸ್ಲ್ಯಾಬನ್ನು ತಗೊಳ್ಳೋಣ, ಆಯಿತಾ? ಇದು ಗ್ಲಾಸ್ ಸ್ಲ್ಯಾಬ್, ರೆಕ್ಟ್ಯಾಂಗ್ಯುಲರ್ ಸ್ಲ್ಯಾಬ್ ಅಂತ ತಗೊಳ್ಳಿ. ಇದಕ್ಕೆ ಇದು ಸರ್ಫೇಸ್ ಮೇಲ್ಗಡೆ ಶೈನ್ ಆಗಿರೋದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕರಿತೀವಿ. ಈ ಸರ್ಫೇಸ್ಗೆ ಒಂದು ಲೈನನ್ನು ಡ್ರಾ ಮಾಡಿದರೆ ಪರ್ಪೆಂಡಿಕ್ಯುಲರ್ ಆಗಿ, ಅದನ್ನು ಏನಂತ ಕರೀತಾರೆ? ಎಸ್, ಇಟ್ ಈಸ್ ಕಾಲ್ಡ್ ಆಸ್ ನಾರ್ಮಲ್. ಇವೆಲ್ಲ ಆಗಲೇ ಮಿರರ್ನಲ್ಲಿ ಹೇಳಿದ್ದೀನಿ, ಸೇಮ್ ಸ್ಟೇಟ್ಮೆಂಟ್ಸೇನೆ. ಮಿರರ್ನಲ್ಲಿ ನೋಡಿ ಈ ಥರ ಬರೀತಾ ಇದ್ದೆ, ಹೀಗೆ ಬರೆದು ಹೀಗೆ ರಿಫ್ಲೆಕ್ಟಿಂಗ್ ಹಿಂಗೆ ತೋರಿಸ್ತಾ ಇದೆ. ಇದು ಬ್ಯಾಕ್ ಸರ್ಫೇಸ್, ಇದ್ರ ಮುಂದೆ ಇರೋದು ರಿಫ್ಲೆಕ್ಟಿಂಗ್ ಸರ್ಫೇಸ್. ಹೀಗೆ ಬರೆದ್ರೆ ಅದು ನಾರ್ಮಲ್ ಅಂತ, ಆಯ್ತಾ? ಆಮೇಲೆ ಇಲ್ಲಿ ಬಿದ್ದಂತ ರೇ ಏನಾಗೋದು, ಈ ಕಡೆ ವಾಪಸ್ ಹೋಗೋದು, ಅಂದರೆ ಸೇಮ್ ಮೀಡಿಯಂಗೆ ವಾಪಸ್ ಬರೋದು. ಇಲ್ಲಿ ಇದು ನಾನು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕರೆದೆ. ಆ್ಯಕ್ಚುಲಿ ಅದನ್ನು ಇನ್ನು ಮುಂದೆ ನಾನು ರಿಫ್ಲೆಕ್ಟಿಂಗ್ ಅಂತ ಕರೆಯಲ್ಲ, ರಿಫ್ರಾಕ್ಟಿಂಗ್ ಅಂತ ಕರಿತೀನಿ. ಹಂಗಂತ ಅಂದರೆ ಅದೇನು ರಿಫ್ಲೆಕ್ಟ್ ಮಾಡಲ್ಲ ಅಂತ ಅಲ್ಲ, ರಿಫ್ಲೆಕ್ಟನ್ನು ಮಾಡುತ್ತೆ. ಬಟ್ ಸದ್ಯಕ್ಕೆ ನಾವು ರಿಫ್ರಾಕ್ಷನ್ಗೆ ಒತ್ತು ಕೊಡ್ತಾ ಇರೋದ್ರಿಂದ, ಅಂದರೆ ವಿ ಆರ್ ಟಾಕಿಂಗ್ ಮೋರ್ ಅಬೌಟ್ ರಿಫ್ರಾಕ್ಷನ್, ಸೊ ಐ ಕಾಲ್ ದಿಸ್ ಆಸ್ ರಿಫ್ರಾಕ್ಟಿಂಗ್ ಸರ್ಫೇಸ್. ಓಕೆ, ಈಗ ಇಲ್ಲಿಗೆ ಒಂದು ರೇ ಆಫ್ ಲೈಟ್ ಬಂದು ಬೀಳುತ್ತೆ ಅಂತ ಇಟ್ಕೊಳ್ಳೋಣ. ಬಿದ್ದಾಗ ಏನಾಗುತ್ತೆ?
ರಿಫ್ಲೆಕ್ಷನ್ ಆದರೆ ಹಿಂಗಾಗುತ್ತೆ, ಅದು ಹೇಳಿದ್ದೀನಿ. ನೆಟ್ಟಿಗೆ ಹೋಗುತ್ತಾ? ಇಲ್ಲ, ಸ್ಟ್ರೈಟಾಗಿ ಇನ್ಸಿಡೆಂಟ್ ಡೈರೆಕ್ಷನಲ್ಲೇ ಹೋಗೋದಿಲ್ಲ, ಒಂದು ಸ್ವಲ್ಪ ಬೆಂಡ್ ಆಗುತ್ತೆ, ಈ ಥರ ಬೆಂಡ್ ಆಗುತ್ತೆ. ಇಟ್ ಮೇ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್ ಆರ್ ಇಟ್ ಮೇ ಬೆಂಡ್ ಅವೇ ಫ್ರಮ್ ದಿ ನಾರ್ಮಲ್. ಓಕೆ, ನಾರ್ಮಲಿ ಅಂದರೆ ಯೂಶುವಲಿ ಇಲ್ಲಿ ನಾನು ಬರೆದು ತೋರಿಸ್ಬೇಕಾದ್ರೆ ಬೆಂಡಿಂಗ್ ಟುವರ್ಡ್ಸ್ ದಿ ನಾರ್ಮಲ್ಲೇ ತೋರಿಸ್ತೀನಿ, ಬೆಂಡಿಂಗ್ ಟುವರ್ಡ್ಸ್ ದಿ ಪರ್ಪೆಂಡಿಕ್ಯುಲರ್ ಲೈನೇ ತೋರಿಸ್ತೀನಿ. ಅವೇ ಫ್ರಮ್ ದಿ ಪರ್ಪೆಂಡಿಕ್ಯುಲರ್ ಲೈನ್ ಯಾವಾಗ ಆಗುತ್ತೆ ಅದನ್ನು ಆಮೇಲೆ ಹೇಳ್ತೀನಿ. ಈಗ ಇಲ್ಲಿಗೆ ಬರೋಣ. ನಾನು ತಗೊಂಡಿರೋ ಮೀಡಿಯಮ್ಮು ಗ್ಲಾಸ್, ಇದು ಏರ್ನಲ್ಲಿ ಲೈಟ್ ಇದೆ, ಏರಿಂದ ಗ್ಲಾಸಿಗೆ ಎಂಟರ್ ಆದಾಗ ಆ ರೇ ಆಫ್ ಲೈಟ್ ಬೆಂಡ್ ಆಗುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡೋಣ. ಇವಾಗ ಈ ರೇ ಇಲ್ಲಿಂದ ಮತ್ತೆ ಹೊರಗಡೆ ಬರಬೇಕಾದ್ರೆ ನೌ ಇಟ್ ಈಸ್ ಬೆಂಡಿಂಗ್ ಅವೇ ಫ್ರಮ್ ದಿ ನಾರ್ಮಲ್. ಸೊ right ray may bend towards the normal, it may bend away from the normal. In total, the incident ray will deviate from the incident direction when it travels from one medium to another medium. This phenomena is known as refraction. So what is the definition of refraction? ನಾನು ಈಗ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಮೇಲೆ ಡೆಫಿನೇಷನ್ ಅನ್ನು ಹೇಳ್ತೀನಿ. ಈಗ ನೋಡಿ ಡೆಫಿನೇಷನ್ ಅನ್ನು ಹೇಳ್ತೀನಿ, ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಏನು? ಬೆಂಡಿಂಗ್ ಆಫ್ ಲೈಟ್ ಅಷ್ಟೇನೆ. Bending of light when the light travels from one medium to another medium is known as refraction. ಅಥವಾ deviation of the light from the incident direction when it travels from one medium to another medium is known as refraction. ಮುಗಿದೋಯ್ತು. ಸೊ ಬೆಂಡಿಂಗ್ ಅಂದ್ರೂ ಒಂದೇನೆ, ಅದಕ್ಕೆ ನೋಡಪ್ಪ ಹೀಗೆ ಹೋಗ್ತಾ ಇತ್ತು, ಹಿಂಗೆ ತಿರ್ಕೊಳ್ತು, ಡಿವಿಯೇಟ್ ಆಯಿತು ಅಂತ ಅರ್ಥ. ಸೊ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ ಇಟ್ ವಿಲ್ ಡಿವಿಯೇಟ್ ಫ್ರಮ್ ದಿ ಇನ್ಸಿಡೆಂಟ್ ಡೈರೆಕ್ಷನ್. ದಿಸ್ ಫೆನಾಮಿನಾ ಈಸ್ ನೋನ್ ಆಸ್ ರಿಫ್ರಾಕ್ಷನ್ ಆಫ್ ಲೈಟ್. ಬೆಂಡಿಂಗ್ ಆಫ್ ಲೈಟ್ ಅನ್ನು ರಿಫ್ರಾಕ್ಷನ್ ಅಂತ ಕರೆದ್ರೂ ಕೂಡ ಎಲ್ಲ ಬೆಂಡಿಂಗು ರಿಫ್ರಾಕ್ಷನ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ಮುಂದೆ ಇನ್ನೂ ವೇವ್ ಆಪ್ಟಿಕ್ಸ್ ಅಲ್ಲಿ ಇನ್ನೊಂದು ಬರುತ್ತೆ, ಡೈಫ್ರಾಕ್ಷನ್ ಅಂತ. ಅಲ್ಲೂ ಕೂಡ ಬೆಂಡಿಂಗ್ ಆಗುತ್ತೆ, ಆದರೆ ಅಲ್ಲಿ ಮೀಡಿಯಂ ಏನು ಚೇಂಜ್ ಆಗೋದಿಲ್ಲ. ಒಂದು ಶಾರ್ಪ್ ಆಬ್ಜೆಕ್ಟಿನ ಮೇಲೆ ಲೈಟ್ ಬಿದ್ದಾಗ ಅದು ಹಿಂಗೆ ಬೆಂಡ್ ಆಗುತ್ತೆ. ಇದನ್ನು ನಾವು ಡಿಫ್ರಾಕ್ಷನ್ ಅಥವಾ ಡೈಫ್ರಾಕ್ಷನ್ ಅಂತ ಕರಿತೀವಿ. ಅರ್ಲಿಯರ್ ಆಲ್ಸೋ ಇಟ್ ವಾಸ್ ಇನ್ ಏರ್ ಮೀಡಿಯಂ, ಆಫ್ಟರ್ವರ್ಡ್ಸ್ ಆಲ್ಸೋ ಇಟ್ ವಿಲ್ ಬಿ ಇನ್ ಏರ್ ಮೀಡಿಯಂ, ಬಟ್ ದಿಸ್ ಈಸ್ ನಾಟ್ ಸೊ. ಅರ್ಲಿಯರ್ ಇಟ್ ವಾಸ್ ಇನ್ ಏರ್, ದೆನ್ ಇಟ್ ವಿಲ್ ಬಿ ಇನ್ ಗ್ಲಾಸ್. ಓಕೆ, so when ray of light travels from one medium to another medium, it deviates from the incident direction. This is known as ರಿಫ್ರಾಕ್ಷನ್. ಓಕೆನಾ? ಈಗ ಈ ನಾರ್ಮಲಿನ ಜೊತೆಗೆ ಆ್ಯಂಗಲ್ ಅನ್ನು ಫಾರ್ಮ್ ಮಾಡುತ್ತೆ. ಹೆಂಗೆ ಇಲ್ಲಿ ರಿಫ್ಲೆಕ್ಷನ್ ಅಲ್ಲೂ ಕೂಡ ನಾವು ಆ್ಯಂಗಲ್ ಅನ್ನು ತಗೊಂಡಿದ್ವೋ, ಇಲ್ಲೂ ಆ್ಯಂಗಲ್ ಅನ್ನು ತಗೋಬೇಕು. ದಿಸ್ ಈಸ್ ನೋನ್ ಆಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಎಕ್ಸಾಕ್ಟ್ಲಿ ಲೈಕ್ ದಿಸ್. ಅಂಡ್ ದಿಸ್ ಈಸ್ ನೋನ್ ಆಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಇಲ್ಲಿ ಅದನ್ನು ರಿಫ್ಲೆಕ್ಷನ್ ಅಂತ ಕರಿತಿದ್ವಿ. ಎಲ್ ಮಾತ್ರ ವ್ಯತ್ಯಾಸ ಆಗುತ್ತೆ ಅಷ್ಟೇ, ಆರ್ ತೆಗೆದು ಎಲ್. ರಿಫ್ಲೆಕ್ಷನ್ ಅದು, ಇದು ರಿಫ್ರಾಕ್ಷನ್. ಓಕೆ, ಸೊ ನೌ ವಿ ಹ್ಯಾವ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ and angle of refraction. What is angle of incidence? It is angle formed by the incident ray with the normal. What is angle of refraction? It is angle formed by the refracted ray with the normal. ಓಕೆ, ಇದು ರಿಫ್ರಾಕ್ಷನ್ ಆಯಿತು. ನಮ್ಮ ಡೇ ಟು ಡೇ ಲೈಫಲ್ಲಿ ರಿಫ್ರಾಕ್ಷನ್ಗೆ ಬೇಕಾದಷ್ಟು ಎಕ್ಸಾಂಪಲ್ಸನ್ನು ಕೊಡ್ಬೋದು. ಬೆಸ್ಟ್ ಎಕ್ಸಾಂಪಲ್ ಮನೆಯಲ್ಲೇ ನೀವು ಮಾಡಿ ನೋಡಿ. ಒಂದು ಗಾಜಿನ ಬೀಕರ್, ಗ್ಲಾಸ್ ಬೀಕರನ್ನು ತಗೊಳ್ಳಿ, ಅದರೊಳಗಡೆ ಒಂದು ಪೆನ್ನನ್ನು, ಪೆನ್ಸಿಲನ್ನು ಇಡಿ, ಪೆನ್ ಇಡಬೇಡಿ, ಇಂಕ್ ಇರುತ್ತೆ, ಪೆನ್ಸಿಲನ್ನು ಇಟ್ಬಿಡಿ. ಪೆನ್ಸಿಲನ್ನು ಬೀಕರ್ನಲ್ಲಿ ಇಟ್ಬಿಟ್ಟು ಹಿಂಗೆ ಒರಗಿಸ್ಬಿಡಿ, ಅಥವಾ ಸುಮ್ಮನೆ ಹಿಂಗೆ ಇಟ್ಬಿಡಿ. ನೋಡಿದರೆ ಆ ಪೆನ್ಸಿಲ್ ಹಿಂಗೆ ಬೆಂಡ್ ಆದಂಗೆ ಕಾಣುತ್ತೆ. ಈಗ ಇದು ಬೀಕರ್, ಇದು ಬೀಕರಲ್ಲಿ ನೀರು ತುಂಬಿದ್ದೀರಾ, ಪೆನ್ಸಿಲನ್ನು ಇಟ್ಟರೆ ಆ ಪೆನ್ಸಿಲ್ ನೋಡಿದಾಗ ಹಿಂಗೆ ಬೆಂಡ್ ಆಗ ಮುರಿದು ಬಿಟ್ಟಿದೆಯೇನೋ ಅನ್ನೋ ಕಾಣುತ್ತೆ. ಆ್ಯಕ್ಚುಲಿ ಮುರಿದಿರೋದಿಲ್ಲ, ನೋಡೋದಕ್ಕೆ ಹಂಗೆ ಕಾಣಿಸುತ್ತೆ. ಆಮೇಲೆ ನೀವು ಅದರೊಳಗಡೆ ಒಂದು ಕಾಯಿನನ್ನು ಹಾಕಿ ಕಾಯಿನ ಮೇಲಕ್ಕೆ ಬಂದಂಗೆ ಕಾಣಿಸುತ್ತೆ. ಆಮೇಲೆ ಈ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ನೋಡಿರಬೇಕು, ಸ್ವಿಮ್ಮಿಂಗ್ ಪೂಲ್ದು ಬಾಟಮ್, ತಳ ತುಂಬ ಮೇಲೆ ಇದೆಯೇನೋ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಅದು ಅಷ್ಟು ಮೇಲಿರೋದಿಲ್ಲ, ಆಳವಾಗಿರುತ್ತೆ. ಆದರೆ ನಮಗೆ ನೋಡಿದಾಗ ಅದು ತುಂಬ ಮೇಲೆ ಇದೆಯೇನೋ ಅನ್ನೋ ಥರ ಭಾಸವಾಗುತ್ತೆ. ಇವೆಲ್ಲನೂ ಕೂಡ ರಿಫ್ರಾಕ್ಷನ್ಗೆ ಎಕ್ಸಾಂಪಲ್ಸೇನೆ. ಓಕೆ, ಆಮೇಲೆ ಲೆನ್ಸ್ಗಳು, ಈಗ ಏನು ನಾವು ಕನ್ನಡಕದಲ್ಲಿ ಉಪಯೋಗಿಸ್ತೀವಲ್ಲ, ಅಲ್ಲೂ ಕೂಡ ರಿಫ್ರಾಕ್ಷನ್ನೇ ಆಗೋದು. ನಮ್ಮ ಐಬಾಲ್ ಅಲ್ಲೂ ರಿಫ್ರಾಕ್ಷನ್ ಆಗುತ್ತೆ, ಲೈಟ್ ಬೆಂಡ್ ಆಗುತ್ತೆ. ಆಮೇಲೆ ಈ ಏನು ಸಮ್ಮರ್ ಸೀಸನ್ನಲ್ಲಿ ಡೆಸರ್ಟ್ಸಲ್ಲಿ, ಈ ಮರುಭೂಮಿ ಅಂತ ಕರಿತೀವಲ್ಲ, ಅಲ್ಲಿ ಈ ಮರೀಚಿಕೆ ಅಂತ ಕರೀತಾರೆ ಕನ್ನಡದಲ್ಲಿ, ಮಿರೇಜಸ್ ಅಂತಾರೆ ಇಂಗ್ಲೀಷ್ನಲ್ಲಿ. ಆಪ್ಟಿಕಲ್ ಇಲ್ಯೂಷನ್
ಕನ್ಫ್ಯೂಷನ್, ಅಲ್ಲೆಲ್ಲೋ ನೀರಿದೆಯೇನೋ ಅನ್ನೋ ಥರ ಅನಿಸುತ್ತೆ. ಮರಳುಗಾಡಿಗೆ ಹೋಗ್ಬೇಕಂತ ಏನಿಲ್ಲ, ನಿಮ್ಮ ಊರಿನಲ್ಲಿ ನೆಲದ ಮೇಲೆ ನೋಡಿರೋ ಹಂಗೆ ಅನಿಸುತ್ತೆ. ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಕಾದ್ಬಿಟ್ಟಿರುತ್ತಲ್ಲ, ನೆಲ ನೋಡಿದರೆ ಅಲ್ಲಿ ಏನೋ ನೀರಿದೆಯೇನೋ ಅಥವಾ ಒಂದು ಸ್ವಲ್ಪ ವೇವ್ ಥರ ಅಲ್ಲಾಡ್ದಂಗೆ ಆಗುತ್ತೆ. ಅದು ಮಿರೇಜ್. ದಟ್ ಈಸ್ ಒನ್ಸ್ ಅಗೇನ್ ಬಿಕಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್. ಆಮೇಲೆ ಈ ಆಪ್ಟಿಕಲ್ ಫೈಬರ್ ಅಂತ ನಾವೇನು ಕರಿತೀವಲ್ಲ, ಇವತ್ತಂತೂ ಎಲ್ಲ ಕಡೆಗೂ ಆಪ್ಟಿಕಲ್ ಫೈಬರ್ಸ್ ಇದ್ದಾವೆ. ಇಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ರಿಫ್ರಾಕ್ಷನ್. ಹೀಗೆ ಸಾಕಷ್ಟು ಕಡೆ ನಾವು ರಿಫ್ರಾಕ್ಷನ್ ಅನ್ನು ನೋಡಬಹುದು. ಅದ್ರ ಬಗ್ಗೆ ಸ್ವಲ್ಪ ಕಲೀಲಿಕ್ಕೆ ಪ್ರಯತ್ನ ಪಡೋಣ. ಸೊ ನಾನು ಇಷ್ಟೊತ್ತು ಡೆಫಿನೇಷನ್ ಅನ್ನು ಹೇಳಿದೆ. ಲೆಟ್ ಮಿ ಗೋ ಒನ್ ಸ್ಟೆಪ್ ಫರ್ದರ್. ನೋಡಿ ಮಕ್ಕಳೇ, ರಿಫ್ಲೆಕ್ಷನ್ನಲ್ಲಿ ನಮಗೆ ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಇದೆಯಲ್ವಾ, ಹಾಗೆ ರಿಫ್ರಾಕ್ಷನ್ನಲ್ಲೂ ಕೂಡ ಲಾಸ್ ಆಫ್ ರಿಫ್ರಾಕ್ಷನ್ ಅಂತ ಇದ್ದಾವೆ. ಎರಡು ಲಾಗಳಿದ್ದಾವೆ. ಮೊದಲನೇ ಲಾ ಇಲ್ಲಿ ಹೇಳ್ದಂಗೆ ಇನ್ಸಿಡೆಂಟ್ ರೇ, normal drawn to the surface and the reflected ray, they all lie in the same plane. ಅದೇ ಥರ ಇಲ್ಲಿ ಇನ್ಸಿಡೆಂಟ್ ರೇ, ನಾರ್ಮಲ್ ಡ್ರಾನ್ ಟು ದ ಸರ್ಫೇಸ್, ರಿಫ್ರಾಕ್ಟೆಡ್ ರೇ, ದೇ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಅಂದರೆ ರೇ ಹಿಂಗೆ ಬಂದ ಮೇಲೆ ಹಿಂಗೇ ಬೆಂಡ್ ಆಗಬೇಕೇ ಹೊರತು ಹಿಂಗೆ ಬಂದಿದ್ದು ಹಿಂಗೆ ಬೆಂಡಾಗಿ ಈ ಕಡೆ ಹೋಗೋದಿಲ್ಲ. ಗೊತ್ತಾಗ್ತಾ ಇದೆಯಾ? ಹೋಗ್ಬೋದೇ, ಅದಕ್ಕೆ ಬೇರೆ ಮೆಕ್ಯಾನಿಸಮನ್ನೇ ಮಾಡಬೇಕು ನಾವು. ಆದರೆ ನಾರ್ಮಲಿ ಒಂದು ಸರ್ಫೇಸ್ ಮೇಲೆ ಬಿದ್ದಾಗ, ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಮೇಲೆ ಲೈಟ್ ಬಿದ್ದಾಗ ಅದು ರಿಫ್ರಾಕ್ಟ್ ಆಗಿ ಅಂದರೆ ಬೆಂಡ್ ಆಗಿ ಹಂಗೆ ಅಂದರೆ ಅದೇ ಪ್ಲೇನಲ್ಲೇ ಇರಬೇಕು. ಇಟ್ ಶುಡ್ ಲೈ ಇನ್ ದ ಸೇಮ್ ಪ್ಲೇನ್ ಆ್ಯಂಡ್ ಇಟ್ ವಿಲ್ ಬಿ ಇನ್ ದ ಸೇಮ್ ಪ್ಲೇನ್. ಸೊ ಫಸ್ಟ್ ಲಾ ಏನು ಹೇಳುತ್ತೆ? ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಡ್ರಾನ್ ಟು ದ ಸರ್ಫೇಸ್, ದೇ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಗೊತ್ತಾಯ್ತಲ್ವಾ? ಎರಡನೇ ಲಾ, ಇದು ಸ್ವಲ್ಪ ಇಂಪಾರ್ಟೆಂಟ್ ಲಾ. ಇದನ್ನು ನಾವು ಸ್ನೆಲ್ಸ್ ಲಾ ಅಂತ ಕೂಡ ಕರಿತೀವಿ. ಏನು ಸ್ನೆಲ್ಸ್ ಲಾ? ಕೇರ್ಫುಲಿ ಲಿಸನ್. ಇಲ್ಲಿ ನಾವು ಹೇಳ್ತೀವಿ ಇನ್ಸಿಡೆಂಟ್ ಆ್ಯಂಗಲ್ ಈಸ್ ಈಕ್ವಲ್ ಟು ರಿಫ್ಲೆಕ್ಟಿಂಗ್ ಆ್ಯಂಗಲ್, ಐ ಈಸ್ ಈಕ್ವಲ್ ಟು ಆರ್ ಅಂತ. ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಐ ಈಸ್ ಈಕ್ವಲ್ ಟು ಆರ್ ಆಗೋದಿಲ್ಲ. ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ನಾಟ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಆದರೆ ಸೈನ್ ಆಫ್ ದಿ ಇನ್ಸಿಡೆಂಟ್ ಆ್ಯಂಗಲ್, ಸೈನ್ ಥೀಟಾ ಅಂತಿರಲ್ಲ ಟ್ರಿಗ್ನಾಮೆಟ್ರಿನಲ್ಲಿ, ಸೈನ್ ಆಫ್ ದಿ ಇನ್ಸಿಡೆಂಟ್ ಆ್ಯಂಗಲ್ ಡಿವೈಡೆಡ್ ಬೈ ಸೈನ್ ಆಫ್ ದಿ ರಿಫ್ರಾಕ್ಟಿಂಗ್ ಆ್ಯಂಗಲ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ಸೊ ಡೆಫಿನೇಷನ್ನು: the ratio of sine of the angle of incidence and sine of the angle of refraction is constant. This is Snell's law. ಆಮೇಲೆ ಈ ಏನು ಎರಡು ಲಾಗಳನ್ನು ಹೇಳಿದ್ದೀನಲ್ಲ, ಇವೆರಡೂ ದೇ ಆರ್ ನಾಟ್ ಓನ್ಲಿ ಅಪ್ಲಿಕಬಲ್ ಫಾರ್ ಪ್ಲೇನ್ ಸರ್ಫೇಸ್, ದೇ ಆರ್ ಅಪ್ಲಿಕಬಲ್ ಈವನ್ ಫಾರ್ ಸ್ಪೆರಿಕಲ್ ಸರ್ಫೇಸಸ್ ಆಲ್ಸೋ. ಹಿಂಗಿದ್ರೂ ಅಪ್ಲೈ ಆಗುತ್ತೆ. ಅದನ್ನು ಆಮೇಲೆ ನೋಡೋಣ. ಈಗ ಸದ್ಯಕ್ಕೆ ಪ್ಲೇನ್ ಸರ್ಫೇಸಿನ ಕತೆ ಮುಗಿಸೋಣ. ಸಿ, ಅಕಾರ್ಡಿಂಗ್ ಟು ಲಾಸ್ ಆಫ್ ರಿಫ್ರಾಕ್ಷನ್, incident ray, refracted ray, perpendicular drawn to the surface, they all will lie in the same plane. Second law, which is also known as Snell's law, the ratio of sine of the incident angle and sine of the angle of refraction is constant. That is sin I by sin r is equal to constant. ಗೊತ್ತಾಯ್ತಲ್ಲ ಮಕ್ಕಳೇ? ಈಗ ಒಂದು ಸ್ಟೆಪ್ ಮುಂದಕ್ಕೆ ಹೋಗೋಣ. ನಾವು ನಾರ್ಮಲಿ ಈ ಮೀಡಿಯಮ್ಗಳಿಗೆ ಒಂದು ಪ್ರಾಪರ್ಟಿಯನ್ನು ಬರಿತೀವಿ. ಏನಪ್ಪ ಅಂತಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ. ಇನ್ನು ಮುಂದೆ ಅದನ್ನು ನಾನು ಆರ್ ಐ ಅಂತ ಬರೀತೀನಿ ಅಥವಾ ಎನ್ ಅಂತ ಬರೀತೀನಿ. ಎನ್ ಅನ್ನೋದು ಸಿಂಬಲ್, ಆ್ಯಕ್ಚುಲಿ ಎನ್ ಈಸ್ ದ ಸಿಂಬಲ್ ಫಾರ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಏನು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ? ಇದನ್ನು ಆಗಲೇ ನೀವು ಹೈಸ್ಕೂಲಲ್ಲೇ ಓದಿರಿ. ಇತ್ತೀಚೆಗೆ ಅದನ್ನು ಹೈಸ್ಕೂಲಲ್ಲೇ ಟೀಚ್ ಮಾಡ್ತಾರೆ. ಬಟ್ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ನೋಡಿ ಮಕ್ಕಳೇ, ನಮಗೆಲ್ಲ ಗೊತ್ತು ವೆಲಾಸಿಟಿ ಅಥವಾ ಸ್ಪೀಡ್ ಆಫ್ ದ ಲೈಟ್ ಈಸ್ ಡಿಫರೆಂಟ್ ಇನ್ ಡಿಫರೆಂಟ್ ಮೀಡಿಯಮ್. ಇಟ್ ಈಸ್ ಮ್ಯಾಕ್ಸಿಮಮ್ ಇನ್ ಏರ್ ಆ್ಯಂಡ್ ಇಟ್ ಈಸ್ 3 × 10⁸ 8 meter per second in air or vacuum. 8 meter per second ಇದು ವ್ಯಾಕ್ಯೂಮಲ್ಲಿ ಅಥವಾ ಏರಲ್ಲಿ. ಅದೇ ಏರ್ ಬಿಟ್ಟು ನೀವು ಬೇರೆ ವಾಟರ್ಗೋ ಅಥವಾ ಗ್ಲಾಸಿಗೋ ಅಥವಾ ಡೈಮಂಡ್ಗೋ ಅಥವಾ ಆಯಿಲಲ್ಲೋ ಲೈಟನ್ನು ಪಾಸ್ ಮಾಡಿದಾಗ ಈ ಶುಡ್ ಬಿ ಆಪ್ಟಿಕಲಿ ಟ್ರಾನ್ಸ್ಪರೆಂಟ್. ಪೇಪರು ಅದೆಲ್ಲ ಆಗೋದಿಲ್ಲ. ಅವೆಲ್ಲ ಆಪ್ಟಿಕಲಿ ಟ್ರಾನ್ಸ್ಪರೆಂಟ್ ಅಲ್ಲ, ಅವು ಆಪ್ಟಿಕಲಿ ಒಪೇಕ್ ಆಬ್ಜೆಕ್ಟ್ಸ್ಗಳು ಅವೆಲ್ಲನ. ವೆನ್ ಯು ಪಾಸ್ ಲೈಟ್ ಇನ್ ದಿ ಆಪ್ಟಿಕಲಿ ಟ್ರಾನ್ಸ್ಪರೆಂಟ್ ಮೀಡಿಯಮ್, ದ ವೆಲಾಸಿಟಿ ಆಫ್ ದ ಲೈಟ್ ಡಿಕ್ರೀಸಸ್, ಇಟ್ ವಿಲ್ ಚೇಂಜ್. ಇಫ್ c is the speed of light in air or vacuum, v is the velocity of light. Don't confuse with this v and this v. Actually I should write
small v here, even that is also small v only. ಅದು ಆಬ್ಜೆಕ್ಟ್ ಇಮೇಜ್ ಡಿಸ್ಟೆನ್ಸ್, ಇದು ವೆಲಾಸಿಟಿ, ಇವೆರಡರ ರೇಷಿಯೋನೇ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರೆಯೋದು. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಅ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆ್ಯಂಡ್ ಸ್ಪೀಡ್ ಆಫ್ ಲೈಟ್ ಇನ್ ಗಿವನ್ ಮೀಡಿಯಂ. ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಲ್ಲಿ ಎರಡು ಥರ ಇದ್ದಾವೆ. ಒಂದು ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ, ಇನ್ನೊಂದು ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ. ಇಲ್ಲಿ ಬರೆದಿರೋದು ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಬಂದಾಗ ಆಲ್ವೇಸ್ ಸಿ ವಿಲ್ ಬಿ ದೇರ್ ಇನ್ ದ ನ್ಯೂಮರೇಟರ್ ಅಂಡ್ ವಿ ವಿಲ್ ಬಿ ದೇರ್ ಇನ್ ದ ಡಿನಾಮಿನೇಟರ್. ಸೊ ಯು ಆರ್ ಟಾಕಿಂಗ್ ಅಬೌಟ್ ಒನ್ ಪರ್ಟಿಕ್ಯುಲರ್ ಮೀಡಿಯಂ. ಲೆಟ್ ಅಸ್ ಸೇ ಗ್ಲಾಸ್ ಅಂದಾಗ ಇಲ್ಲಿ ವೆಲಾಸಿಟಿ ಇನ್ ಗ್ಲಾಸ್ ಬರುತ್ತೆ. ವಾಟರ್ ಅಂತ ಬಂದಾಗ ವೆಲಾಸಿಟಿ ಆಫ್ ವಾಟರ್ ಬರುತ್ತೆ. ಅಲ್ಲಿಗೆ NW ಆಯಿತು. ಯಾವ ಮೀಡಿಯಮ್ಮಿನ ಬಗ್ಗೆ ಮಾತಾಡ್ತಿರೋ ಆ ಮೀಡಿಯಮ್ಮಿನ ವೆಲಾಸಿಟಿ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಈಗ ಎರಡು ಡಿಫ್ರೆಂಟ್ ಮೀಡಿಯಮ್ಗಳನ್ನೇ ತಗೊಳ್ಳೋಣ. ಇಲ್ಲಿ ನೀರಿದೆ, ಇದ್ರ ಒಳಗಡೆ ಒಂದು ಗ್ಲಾಸ್ ಸ್ಲ್ಯಾಬನ್ನು ಇಟ್ಟಿದ್ದೀನಿ. ಸೊ ಇಲ್ಲಿ ಲೈಟ್ ಟ್ರಾವೆಲ್ ಆಗುತ್ತೆ, ಇಲ್ಲೂ ಲೈಟ್ ಟ್ರಾವೆಲ್ ಆಗುತ್ತೆ. ಡೆಫಿನೆಟ್ಲಿ ವೆಲಾಸಿಟೀಸ್ ಆರ್ ಡಿಫರೆಂಟ್ ಇನ್ ಬೋತ್ ದ ಮೀಡಿಯಮ್. ಹಿಯರ್ ಇಟ್ ಮೇ ಬಿ NW, here it may be NG. Now comes refractive index of water with respect to glass, that is equal to NW divided by NG. NW divided by NG. ಅದನ್ನೇ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಬರೆಯೋದಾದ್ರೆ NG divided by NW. ಗೊತ್ತಾಯ್ತಾ? ಇಲ್ಲಿ ಯಾವುದಿರುತ್ತೋ ಅದನ್ನು ನ್ಯೂಮರೇಟರ್, ನೆಕ್ಸ್ಟ್ ಡಿನಾಮಿನೇಟರ್. ಸೊ ಇವನ್ನ ನಾವು ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನು ಯಾವಾಗ ಬರಿತೀವಿ? ವೆನ್ ವಿ ಟೇಕ್ ಟು ಡಿಫರೆಂಟ್ ಮೀಡಿಯಾ ಅದರ್ ದ್ಯಾನ್ ಏರ್. ಇಲ್ಲಿ ಏರ್ ಮತ್ತೆ ಒಂದು ಪರ್ಟಿಕ್ಯುಲರ್ ಮೀಡಿಯಮ್, ಆದರೆ ಇಲ್ಲಿ ಏರ್ ಅಲ್ಲ, ಎರಡೂ ಡಿಫರೆಂಟ್ ಮೀಡಿಯಾಗಳನ್ನೇ. ವಾಟರ್ ಗ್ಲಾಸ್ ಇರ್ಬೋದು, ಅಥವಾ ಗ್ಲಾಸ್ ವಾಟರ್ ಇರ್ಬೋದು, ಅಥವಾ ವಾಟರ್ ಆ್ಯಂಡ್ ಆಯಿಲ್ ಇರ್ಬೋದು, ಅಥವಾ ಗ್ಲಾಸಲ್ಲೇ ಬೇರೆ ಬೇರೆ ಥರದ ಗ್ಲಾಸ್ಗಳಿರ್ಬೋದು. ಡಿಫ್ರೆಂಟ್ ಥಿಕ್ನೆಸ್ಸು, ಡಿಫ್ರೆಂಟ್ ಕ್ವಾಲಿಟಿನೋ, ಡಿಫ್ರೆಂಟ್ ಏನು ಸ್ಟ್ರಕ್ಚರ್ ಇರೋ ಗ್ಲಾಸ್ಗಳೇ ಇರಬಹುದು. ಕ್ರೌನ್ ಗ್ಲಾಸ್ ಅಂತ ಬರುತ್ತೆ, ಫ್ಲಿಂಟ್ ಗ್ಲಾಸ್ ಅಂತ ಬರುತ್ತೆ. ಗ್ಲಾಸಲ್ಲೇ ಬೇಕಾದಷ್ಟಿದೆ ಬಿಡಿ ವೆರೈಟಿ. ಸೊ ಅಂಥ ಟೈಮಲ್ಲಿ ನಾವು ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸನ್ನು ತಗೊಳ್ತೀವಿ. ಸೊ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ ಲೈಕ್ ದಿಸ್. ಇನ್ ಜನರಲ್ ವಿ ರೈಟ್ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಲೈಕ್ ದಿಸ್: N21 that is equal to N2 divided by N1, where N2 is the refractive index of the second medium, N1 is the refractive index of first medium. ಓಕೆನಾ? ಈಗ ರಿಫ್ರಾಕ್ಟಿವ್ ಇಂಡೆಕ್ಸ್ಗಳನ್ನು ಹೇಳಿದೆ, ಎರಡು ಥರದ ರಿಫ್ರಾಕ್ಟಿವ್ ಇಂಡೆಕ್ಸ್ಗಳನ್ನು ಹೇಳಿದೆ, ಅಬ್ಸಲ್ಯೂಟ್ ಮತ್ತು ರಿಲೇಟಿವ್. ಅವುಗಳ ಮಧ್ಯೆ ಇರೋ ಡಿಫರೆನ್ಸನ್ನು ಹೇಳಿಬಿಡ್ತೀನಿ. ಅಫ್ಕೋರ್ಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ, ಅಂದರೆ ಅದಕ್ಕೆ ಯೂನಿಟ್ ಇಲ್ಲ. ಬಿಕಾಸ್ ಇಟ್ ಈಸ್ ಅ ರೇಷಿಯೋ ಆಫ್ ಟು ವೆಲಾಸಿಟೀಸ್, ಸೊ ದೇರ್ ಈಸ್ ನೋ ಯೂನಿಟ್. ಈಗ ಡಿಫರೆನ್ಸಿಗೆ ಬರೋಣ. Absolute refractive index is always greater than 1. Absolute refractive index is always greater than 1. At most it is equal to 1. ಯಾವುದಕ್ಕೆ ಈಕ್ವಲ್ ಟು 1? ವೆನ್ ದ ಡಿನಾಮಿನೇಟರ್ ಈಸ್ ಆಲ್ಸೋ ಸಿ. ನ್ಯೂಮರೇಟರ್ ಯಾವಾಗಲೂ ಸಿನೇ ಇರಬೇಕು, ಡಿನಾಮಿನೇಟರು ಸಿ ಆದರೆ ಅವಾಗ 1 ಆಗುತ್ತೆ. ಸರ್ ಡಿನಾಮಿನೇಟರ್ ಸಿ ಯಾವಾಗ ಆಗುತ್ತೆ ಅಂದರೆ ಇದನ್ನು ವಾಟರ್ ಬದಲಿಗೆ ಏರ್ ಅಂತ ತಗೊಂಡಾಗ. ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಈಸ್ 1, ರಿಫ್ರಾಕ್ಟಿವ್ ಇಂಡೆಕ್ಸ್ ಇಫ್ ವ್ಯಾಕ್ಯೂಮ್ ಈಸ್ 1 ಅಂತ ಅರ್ಥ. ಆಮೇಲೆ ಬೇರೆ ಇನ್ಯಾವುದೇ ಮೀಡಿಯಮನ್ನು ತಗೊಳ್ಳಿ, ಲೆಟ್ಸ್ ಸೇ ವಾಟರ್ ಅಂತ ತಗೋತೀರಾ, ಅವಾಗ ಅದು 1.33 ಬರುತ್ತೆ. ಗ್ಲಾಸ್ ಅಂತ ತಗೋತೀರಾ 1.5 ಬರುತ್ತೆ. ಹೀಗೆ ರಿಫ್ರಾಕ್ಟಿವ್ ಇಂಡೆಕ್ಸು ಹೆಚ್ಚು 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 ಆಗ್ತಾ ಹೋಗುತ್ತೆ ಇಫ್ ಯು ಗೋ ಫಾರ್ ಡಿಫರೆಂಟ್ ಮೀಡಿಯಮ್. ಆಮೇಲೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇದ್ರೆ ಅದನ್ನ ರೇರರ್ ಮೀಡಿಯಮ್ ಅಂತ ಕರೀತಾರೆ. ಐ ರೈಟ್ ಇಟ್ ಹಿಯರ್. ಇಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ ಲೆಸ್ ವಿ ಕಾಲ್ ಇಟ್ ಆಸ್ ರೇರರ್ ಮೀಡಿಯಮ್. ಇಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ ಮೋರ್ ವಿ ಕಾಲ್ ಇಟ್ ಆಸ್ ಎ ಡೆನ್ಸರ್ ಮೀಡಿಯಮ್. ಸರ್ ಲೆಸ್ ಅಥವಾ ಮೋರ್ ಅನ್ನೋದು ನಮಗೆ ಹೆಂಗೆ ಗೊತ್ತಾಗುತ್ತೆ ಸರ್? ವೆರಿ ಬ್ಯೂಟಿಫುಲ್ ಕ್ವಶನ್ ಇದು. ಲೆಸ್ ಅಂತ ಮೋರ್ ಅಂತ ನಾವು ಹೆಂಗೆ ಸರ್ ಡಿಸೈಡ್ ಮಾಡೋದು? ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಕೊಟ್ಟಿರೋ ಎರಡು ವ್ಯಾಲ್ಯೂಗಳನ್ನು ನೋಡಿ ನಾವು ಡಿಸೈಡ್ ಮಾಡಬೇಕಷ್ಟೇ. ಇವಾಗ ಒಂದು ಮೀಡಿಯಮ್ಗೆ, ಇವಾಗ ವಾಟರ್ಗೆ ಬರೋಣ, 1.33 ಅಂತ ಇಟ್ಕೊಳ್ಳೋಣ, ಗ್ಲಾಸೇ 1.5 ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ? ವಾಟರ್ ಈಸ್ ರೇರರ್, ಗ್ಲಾಸ್ ಈಸ್ ಡೆನ್ಸರ್ ಅಂತ. ಅದೇ ವಾಟರ್ನ ಮೇಲೆ ಏರ್ ಇದೆ, N is equal to 1, ಏರ್ಗೆ 1 ಬಂತು, ಅವಾಗ ಏರ್ ಬಂದು ರೇರರ್. ಏರ್ ಈಸ್ ರೇರರ್, ವಾಟರ್ ಈಸ್ ಡೆನ್ಸರ್. ಕಂಪೇರ್ ಟು ವಾಟರ್ ಗ್ಲಾಸ್ ಈಸ್ ಮೋರ್ ಡೆನ್ಸರ್, ಥಿಕ್ ಆಗಿದೆ ಅಂತ ಅರ್ಥ. ಗೊತ್ತಾಯ್ತಲ್ವಾ? ಸೊ ವಾಪಸ್ ಇಲ್ಲಿಗೆ ಬನ್ನಿ. ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ಇಟ್ ಕೆನಾಟ್ ಬಿ ಲೆಸ್ ದ್ಯಾನ್ 1.
whereas relative refractive index can be less than 1, can be greater than 1 also. ಒಂದಕ್ಕಿಂತ ಕಡಿಮೆನೂ ಇರ್ಬೋದು, ಜಾಸ್ತಿನೂ ಇರ್ಬೋದು. ನೋಡಿ ಮಕ್ಕಳೇ, ಇಲ್ಲೇ ನೋಡಿ NGW ಅಂತ ಬರೆದಾಗ ಇಲ್ಲಿ ವ್ಯಾಲ್ಯೂಸ್ ಅನ್ನು ಕೊಟ್ಟಿದ್ದೀನಿ. NGW ಅಂತ ಬರೆದಾಗ 1.5 by 1.33, ಡೆಫಿನೆಟ್ಲಿ ಮೋರ್ ದ್ಯಾನ್ 1, ಯಾಕಂದ್ರೆ ನ್ಯೂಮರೇಟರ್ ಜಾಸ್ತಿ ಇದೆ. ಅದೇ NWG ಅಂತ ಬರೆದಾಗ ಇಟ್ ಈಸ್ 1.33 by 1.5, ಡೆಫಿನೆಟ್ಲಿ ಲೆಸ್ ದ್ಯಾನ್ 1. ಗೊತ್ತಾಯ್ತಲ್ವಾ? ಈ ರೀತಿ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಒಂದಕ್ಕಿಂತ ಕಡಿಮೆನೂ ಇರ್ಬೋದು, ಹೆಚ್ಚಿಗೆನೂ ಇರ್ಬೋದು. ಆದರೆ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮಾತ್ರ 1 ಅಥವಾ 1ಕ್ಕಿಂತ ಜಾಸ್ತಿನೇ. ಇದು ರಿಫ್ರಾಕ್ಟಿವ್ ಇಂಡೆಕ್ಸಿನ ಕತೆ. ಆಯ್ತಾ? ಏನಕ್ಕೆ ನಾನು ರಿಫ್ರಾಕ್ಟಿವ್ ಇಂಡೆಕ್ಸ್ ಹೇಳಿದೆ ಅಂದರೆ, ಸ್ನೆಲ್ಸ್ ಲಾ ಮಾತಾಡ್ತಾ ಇದ್ದೆ, ಸಡನ್ನಾಗಿ ಈ ಕಡೆ ಬಂದೆ. ಯಾಕೆ ಅಂದರೆ ಸ್ನೆಲ್ಸ್ ಲಾನ ನಾವು ಇನ್ನೊಂದು ರೀತಿಯಲ್ಲೂ ಬರೀಬಹುದು. ಯಾವ ಥರ ಅಪ್ಪ ಅಂದರೆ, ನೋಡಿ ಇದನ್ನು ಇವಾಗ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೋಡಿ ಇಲ್ಲಿ ಬರೀತೀನಿ, ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಈಸ್ ಈಕ್ವಲ್ ಟು n/1, where 2 is the refractive index of second medium, 1 is the refractive index of first medium. That is sin I by sin R is equal to n2 divided by n1, ಅಥವಾ n1 sin I is equal to n2 sin R. ಸೊ ಮಕ್ಕಳೇ, ನೀವು ತುಂಬ ಕನ್ಫ್ಯೂಷನ್ ಏನು ಮಾಡ್ಕೋಬೇಡಿ. ಇಷ್ಟು ಬರೋದು ನಿಲ್ಲಿಸಿದ್ರು ನಿಮಗೆ ಮಾರ್ಕ್ಸ್ ಬರುತ್ತೆ, ಅಥವಾ ಇದನ್ನು ಬರೆದ್ರೂ ಮಾರ್ಕ್ಸ್ ಬರುತ್ತೆ, ಅಥವಾ ಇದನ್ನು ಬರೆದ್ರೂ ಮಾರ್ಕ್ಸ್ ಬರುತ್ತೆ. ಸ್ನೆಲ್ಸ್ ಲಾ ಎಕ್ಸ್ಪ್ರೆಸ್ ಮಾಡಿ. ಡಿಫೈನ್ ಸ್ನೆಲ್ಸ್ ಲಾ ಅಂತಂದರೆ, ನೀವು ದ ರೇಷಿಯೋ ಆಫ್ ಸೈನ್ ಆಫ್ ದಿ ಇನ್ಸಿಡೆಂಟ್ ಆ್ಯಂಗಲ್ ಆ್ಯಂಡ್ ಸೈನ್ ಆಫ್ ದಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಕಾನ್ಸ್ಟೆಂಟ್, ಆ್ಯಂಡ್ ದಟ್ ಕಾನ್ಸ್ಟೆಂಟ್ ಈಸ್ known as refractive index. Constant is known as refractive index. ಅದೇನು ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸಾ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸಾ ಆಮೇಲೆ ತಲೆ ಕೆಡಿಸ್ಕೊಳ್ಳೋಣ. ಹೆಂಗೂ ನಮಗೆ ಗೊತ್ತಿದೆ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು, ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು ಅಂತ ನಮಗೆ ಗೊತ್ತಾಗಿದೆ. ಆಮೇಲೆ ಅದನ್ನು ಡಿಸೈಡ್ ಮಾಡೋಣ. ಮೊದಲನೇದಾಗಿ ಸ್ನೆಲ್ಸ್ ಲಾನ ಫಾರ್ಮುಲಾ ತಿಳ್ಕೊಳ್ಳಿ. ಸೈನ್ ಐ ಬೈ ಸೈನ್ ಆರ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ದಟ್ ಈಸ್ ಸೈನ್ ಐ ಬೈ ಸೈನ್ ಆರ್ ಈಸ್ ಈಕ್ವಲ್ ಟು n/1. ಕೆಲವೊಮ್ಮೆ ಬರೀ n ಅಷ್ಟೇ ಬರೀತಾರೆ, n/2 ಬರೆಯೋದಿಲ್ಲ, ಬರೀ n ಬರೀತಾರೆ. n ಬರೆದ್ರೂ ನಡೆಯುತ್ತೆ, ಕಾನ್ಸ್ಟೆಂಟೇ ತಾನೆ, ಅದು ನಂಬರೇ ತಾನೆ, ಹಂಗಾಗಿ ನಡೆಯುತ್ತೆ. ಓಕೆನಾ? ಸರಿ ಸರಿ ಸರಿ. ಮತ್ತೆ ಈ ಈಕ್ವೇಷನ್ಗೆ ಬರ್ತೀನಿ. ಇಫ್ n2 ಈಸ್ ಗ್ರೇಟರ್ ದ್ಯಾನ್ n1, ದಟ್ ಮೀನ್ಸ್ ದ ರೇ, ಇದು ಸೆಕೆಂಡ್ ಮೀಡಿಯಮ್, ಇದು ಫಸ್ಟ್ ಮೀಡಿಯಮ್. ರೇ ಈಸ್ ಎಂಟರಿಂಗ್ ದ ಸೆಕೆಂಡ್ ಮೀಡಿಯಮ್ ಹೂಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ ಮೋರ್. n2 ಗ್ರೇಟರ್ ದ್ಯಾನ್ n1 ಆದಾಗ ಇದು ಏನಾಗಬೇಕು? ಸೈನ್ ಐ ಗ್ರೇಟರ್ ದ್ಯಾನ್ ಸೈನ್ ಆರ್, ಅಂದರೆ ಐ ಗ್ರೇಟರ್ ದ್ಯಾನ್ ಆರ್, ಅಂದರೆ ಈ ಆ್ಯಂಗಲ್ಲು ಇದಕ್ಕಿಂತ ಜಾಸ್ತಿ ಇರುತ್ತೆ. ಅಂದರೆ ಹಿಂಗೆ ಬಂದಂತಾರೆ ಹಿಂಗೆ ಬೆಂಡ್ ಆಗಬೇಕು, ಅಂದರೆ ರೇ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್. ಸೊ ಸಮ್ಮರಿ ಏನು? ಹಿಂಗೆಲ್ಲ ಬರದೆ ಪ್ರೂವ್ ಮಾಡಬೇಕಾಗಿಲ್ಲ, ಒಂದೇ ಲೈನಲ್ಲಿ ಬರೋದು ನಡೆಯುತ್ತೆ. ಸಮ್ಮರಿ ಏನು? If a ray of light travels from rarer to denser, it bends towards the normal. ಮಕ್ಕಳೇ, ಇದನ್ನೆಲ್ಲ ನಾನು ಅವಾಗಲೇ ಹೇಳಿದ್ದು ಬಿಗಿನಿಂಗಲ್ಲಿ, ಅದನ್ನು ನಾವು ಪ್ರೂವ್ ಮಾಡ್ಕೊಂಡ್ವಿ ಸ್ನೆಲ್ಸ್ ಲಾ ಮೂಲಕ. ಇಫ್ ಎ ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಟು ಡೆನ್ಸರ್, ಇಟ್ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್. ಇದರ ಉಲ್ಟ ಏನು? ಇಫ್ n1 ಈಸ್ ಗ್ರೇಟರ್ ದ್ಯಾನ್ n2, ಇಫ್ n1 ಈಸ್ ಗ್ರೇಟರ್ ದ್ಯಾನ್ n2 ಮಾಡಿದಾಗ ವಿ ಕ್ಯಾನ್ ಶೋ ದಟ್ R is greater than I. That means this angle will be more. ಇವಾಗ ನೋಡಿ, ಈ ಪೋರ್ಷನ್ಗೆ ಬರೋಣ. ಇದು ಗ್ಲಾಸ್ ಸ್ಲ್ಯಾಬ್, ಈ ಪೋರ್ಷನಲ್ಲಿ ಡಾಟೆಡ್ ಲೈನ್ ಹಾಕಿದ್ದೀನಿ. ರೇ ಹಿಂಗೆ ಬಂದಿದೆ, ಇದು ಇನ್ಸಿಡೆಂಟ್ ಆ್ಯಂಗಲ್ ಗ್ಲಾಸಿನಲ್ಲಿ, ಇದು ರಿಫ್ರಾಕ್ಟೆಡ್ ರೇ, ಇದು ಹೊರಗಡೆ. ನೋಡ್ರಪ್ಪ, ಆರ್ ಜಾಸ್ತಿ ಇಲ್ವಾ? ಅಂದರೆ ಹೀಗೆ ಬಂದಂಥ ರೇ ಹೀಗೆ ಬೆಂಡ್ ಆಗಿದೆ. ನೋಡಿ, ಕಾಣಿಸ್ತಾ ಇದೆಯಾ? ಈ ಥರ ಬೆಂಡ್ ಆಗಿದೆ. ಹೀಗೆ ಸ್ಟ್ರೈಟಾಗಿ ಹೋಗ್ತಾ ಇಲ್ಲ, ಹಿಂಗೆ ಬೆಂಡ್ ಆಗಿದೆ. ಸೊ ಇಫ್ ದ ರೇ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್, ಆರ್ ಈಸ್ ಮೋರ್. ದಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್.
ಸೊ ಸಮ್ಮರೈಸ್ ಮಾಡ್ತೀನಿ. ಅಕಾರ್ಡಿಂಗ್ ಟು ಸ್ನೆಲ್ಸ್ ಲಾ sin I by sin R is equal to constant, and the constant of proportionality is known as refractive index. Refractive index ಅಲ್ಲಿ ಎರಡು ತರ ಇದೆ, absolute and relative. Definition ಅಂತ ಬಂದಾಗ we have to define this only. It is a ratio of speed of light in vacuum ಅಥವಾ air divided by and speed of light in medium. Relative ಅಂತ ಬಂದಾಗ it is a refractive index of two different media, maybe air and water, maybe water and glass, maybe oil and water, maybe glass and diamond, ಈ ಥರ. Relative refractive index can be less than 1 or greater than 1, but absolute cannot be less than 1, is always greater than 1. Sin I by sin R is also equal to n, where n is refractive index. It can be written as n or n21, even n12 also you can write. It all depends which one you take as 1, which one you take as 2. And from Snell's law we can show that if the light travels from rarer to denser, it bends towards the normal, so angle of incidence is more, angle of refraction is less. Conversely, if the ray travels from denser to rarer, it will bend away from the normal, so R is greater than I. ಇದಿಷ್ಟು ಬೇಸಿಕ್ ಆಯಿತು. ಸೊ ಈ ವಿಡಿಯೋದಲ್ಲಿ ನಾನು ರಿಫ್ರಾಕ್ಷನ್ ಅಂದರೆ ಏನು, ರಿಫ್ರಾಕ್ಷನ್ಗೂ ಡಿಫ್ರಾಕ್ಷನ್ಗೂ ಇರೋ ವ್ಯತ್ಯಾಸ ಏನು, ಆಮೇಲೆ ಲಾಸ್ ಆಫ್ ರಿಫ್ರಾಕ್ಷನ್ ಎರಡು ಲಾಗಳನ್ನು ಹೇಳಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳಿ, ಆಮೇಲೆ sin I by sin R ಅನ್ನು ಹೆಂಗೆಲ್ಲ ಬರೀಬೋದು ಅಂತ ಹೇಳಿದ್ದೀನಿ. ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಟೇಕ್ ಅಪ್ ಟೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಥವಾ ಅಪ್ಲಿಕೇಶನ್ಸ್ ಆಫ್ ದಿಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ರಿಫ್ರಾಕ್ಷನ್, ಆ್ಯಂಡ್ ದೆನ್ ಐ ಟಾಕ್ ಅಬೌಟ್ ವಾಟ್ ಈಸ್ ಕಾಲ್ಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, construction and working of optical fiber. Then I move on to spherical surface refraction ಅಥವಾ refraction at spherical surface. ಇಲ್ಲೂ ಕೂಡ ಇಮೇಜ್ ಫಾರ್ಮೇಷನ್ಸ್ ಆಗುತ್ತೆ, ಸೈನ್ ಕನ್ವೆನ್ಷನ್ಸ್ ಬರುತ್ತೆ, ಎಲ್ಲ ಬರುತ್ತೆ. ಸೈನ್ ಕನ್ವೆನ್ಷನ್ ನೀವು ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಆಯಿತು. ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಹೋದರೆ ಪ್ಲಸ್, ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಹೋದರೆ ಮೈನಸ್, ಪ್ಲಸ್ ವೈ ಹೋದರೆ ಪ್ಲಸ್, ಮೈನಸ್ ವೈ ಹೋದರೆ ಮೈನಸ್, ಅಷ್ಟೇ, ಭಾಳ ಸಿಂಪಲ್ ಆಗಿದೆ. ಆಮೇಲೆ ಯಾವಾಗಲೂ ನಾವು ಲೈಟ್ ಹೋಗೋ ಡೈರೆಕ್ಷನ್ನಲ್ಲೇ ನಾವು ಡಿಸ್ಟೆನ್ಸ್ಗಳನ್ನು ಮೆಷರ್ ಮಾಡಬೇಕು, ಬಟ್ ಮೆಷರ್ಮೆಂಟ್ ಈಸ್ ಆಲ್ವೇಸ್ ಫ್ರಮ್ ದ ಪೋಲ್ ಸೆಂಟರ್. ಇದನ್ನೆಲ್ಲ ಆಗಲೇ ಹೇಳಿದ್ದೀನಿ, ಇನ್ನೊಮ್ಮೆ ಬೇಕಾದ್ರೂ ಮುಂದೆ ಹೇಳ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳೇ, ನನ್ನ ಕಂಟೆಂಟ್ಸನ್ನು ನೀವು ಇಷ್ಟಪಡ್ತಿದ್ದೀರಾ, ಆದರೆ ಸಾಕಷ್ಟು ಜನ ನೋಡ್ತಾ ಇಲ್ಲ, ಬಹುಶಃ ತುಂಬ ಜನಕ್ಕೆ ರೀಚ್ ಆಗ್ತಾ ಇಲ್ಲ ಅನಿಸುತ್ತೆ. ನಿಮ್ಮ ಸ್ನೇಹಿತರುಗಳಿಗೂ ಹೇಳಿ, ಇದು ಒಳ್ಳೆ ಫಿಸಿಕ್ಸನ್ನು ನಾನು ಕಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ. ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ಸನ್ನು ಹಾಕಿ, ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನೀವು ನೋಡಿರ್ತೀರಾ, ನೋಡಿದ ಮೇಲೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿಬಿಟ್ರೆ ಅದರ ವೆಯ್ಟೇಜೇ ಬೇರೆ ಆಗುತ್ತೆ. ಸೊ ನಾನು ನಿಮ್ಮಿಂದ ಬೇರೆ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಒಂದು ಲೈಕ್ ಅಷ್ಟೇ. ನೀವು ಲೈಕ್ ಕೊಟ್ಟಾಗ ಏನಾಗುತ್ತೆ, ಇದನ್ನು ಬೇರೆಯವರು ಕೂಡ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.